ಸೆಕೆಂಡ್ ಕ್ವೆಶ್ಚನ್ ಏನಪ್ಪಾ ಹೇಳ್ತಾ ಇದೆ ಅಂದ್ರೆ, ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ದ ರಿಯಲ್ ವ್ಯಾಲ್ಯೂ ಆಫ್ ಆಲ್ಫಾ ಫಾರ್ ವಿಚ್ 1 minus sin alpha divided by 1 plus 2i sin alpha is purely real is ಅಂತ ಕೇಳಿದ್ದಾರೆ. 2024 ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್. ಇಷ್ಟು ಆಪ್ಷನ್ಸ್ ಇದೆ, ಯಾವ ಆಪ್ಷನ್ಸ್ ರೈಟ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಮೊದಲನೇದಾಗಿ ಕ್ವೆಶ್ಚನ್ ಬರ್ಕೊಳ್ಳೋಣ. ಕ್ವೆಶ್ಚನ್ ಏನಿದೆ ಅಂದ್ರೆ 1 minus i into sin alpha divided by 1 plus 2i sin alpha ಅಂತ ಇದೆ. ಇದಕ್ಕೆ ಕಾಂಜುಗೇಟ್ ನ ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟರ್ ನ ಕಾಂಜುಗೇಟ್ ನ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡಬೇಕು. ಸೊ 1 minus 2i sin alpha divided by 1 minus 2i sin alpha ಆಯ್ತು. ಸೊ ಇವೆರಡನ್ನು ನಾವು ಪ್ರಾಡಕ್ಟ್ ಮಾಡಬೇಕು. ಇವೆರಡನ್ನು ಪ್ರಾಡಕ್ಟ್ ಮಾಡಿದಾಗ 1 into 1 1 into minus 2i sin alpha minus 2i sin alpha minus I sin alpha into 1 minus I sin alpha. Next minus into minus plus I into I square ಆಯ್ತು. I square value minus 1 ಆಗುತ್ತೆ. minus into plus minus 2 sin square alpha ಆಯ್ತು. whole divided by a plus ib into a minus ib. a plus ib into a minus ib ಏನಾಗುತ್ತೆ ಅಂದ್ರೆ a square minus b square ಆಗುತ್ತೆ. ಸಾರಿ a square plus b square ಆಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ 1 plus 4 sin square alpha ಆಯ್ತು. ಓಕೆನಾ? ಸೊ ಇದರಲ್ಲಿ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ನ ಸಪರೇಟ್ ಆಗಿ ಬರ್ಕೊಳ್ಳೋಣ. 1 minus 2 sin square alpha divided by 1 minus 4 sin square alpha one term minus 2i sin alpha minus I sin alpha ಅಂದ್ರೆ minus 3i sin alpha divided by 1 plus 4 sin square alpha. ಅವ್ರು ಹೇಳಿದ್ದಾರೆ ದಿಸ್ ಇಸ್ ಕಂಪ್ಲೀಟ್ಲಿ ರಿಯಲ್. ಕಂಪ್ಲೀಟ್ಲಿ ರಿಯಲ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಇಮ್ಯಾಜಿನರಿ ಪಾರ್ಟ್ ಶುಡ್ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 3i minus 3i sin alpha divided by 1 plus 4 sin square alpha should be is equal to 0. ಇದು ಪೂರ್ತಿ ಟರ್ಮ್ is equal to 0 ಆಯ್ತು ಅಂದ್ರೆ ಏನಾಗುತ್ತೆ 3i sin alpha is equal to 0 ಆಯ್ತು. sin alpha is equal to ಏನಾಯ್ತು 0 ಆಯ್ತು. sin alpha is equal to 0 ಆಯ್ತು ಅಂದ್ರೆ sin theta is equal to 0. ಜನರಲಿ ಯಾವ ವ್ಯಾಲ್ಯೂ ನಲ್ಲಿ 0 ಆಗುತ್ತೆ? sin 0 0 ಇದ್ದಾಗ 0 ಆಗುತ್ತೆ, ಪೈ ಇದ್ದಾಗ 2 ಪೈ ಇದ್ದಾಗ 3 ಪೈ ಇದ್ದಾಗ ಎಕ್ಸೆಟ್ರಾ. ಹೌದಲ್ವಾ? ಇನ್ ಜನರಲಿ ಹಾಗಿದ್ಮೇಲೆ 1 2 3 0 ನ ಬಿಟ್ರೆ ನಮ್ಗೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ತಗೊಂಡ್ರೆ 0 ನಮ್ಗೆ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಪೈ 2 ಪೈ 3 ಪೈ 4 ಪೈ ಕೊಟ್ಟಿರುವಂತ ಆಪ್ಷನ್ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಎನ್ ಪೈ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಪೈಗೆ 2 ಪೈಗೆ 3 ಪೈಗೆ 4 ಪೈಗೆ 5 ಪೈಗೆ ಎಲ್ಲದಕ್ಕೂ ನಮ್ಗೆ ಅದು 0 ಆಗಿರುತ್ತೆ. ಹಾಗಿದ್ಮೇಲೆ sin alpha is equal to 0 ಆಗ್ಬೇಕು ಅಂದ್ರೆ ಆಲ್ಫಾ ಆಂಗಲ್ ಏನಾಗಿರ್ಬೇಕು? ನಂಗೆ ಎನ್ ಪೈ ಆಗಿರ್ಬೇಕು, ಅಂದ್ರೆ ನ್ಯಾಚುರಲ್ ನಂಬರ್ಸ್ ಆಗಿರಬೇಕು, ವೇರ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಯಾವ್ದನೇ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.